ಮೇನ್ ರೋಡ್ ಪಕ್ಕದಲ್ಲಿ ಪಂಚರ್ ಅಂಗಡಿ ಇಟ್ಕೊಂಡಿರೋರಿಗೆ ಇದು ಮಾತು. ನಿಜವಾಗ್ಲೂ ನಾನು ಹೇಳ್ತೀನಿ, ನೀವು ಮಾತ್ರ ದುಡ್ದವ್ರು ಕಕ್ಕ ತಿನ್ನೋರು ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ಇಷ್ಟು ರೋಡ್ ಅಕ್ಕಪಕ್ಕ ಎಲ್ಲ ಮಳೆಗಳು ಚೆಲ್ಕೊಂಡು ಆ ಪಂಚರ್ ಆಗಿರೋರನ್ನ ಮಳೆಯಲ್ಲಿ ತಳ್ಕೊಂಡು ಹೋಗೋರು ಶಾಪ ಇದೆಯಲ್ಲ, ಸತ್ಯವಾಗ್ಲೂ ಅದು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಇದ್ರ ಬದಲು ನೀವು ಭಿಕ್ಷೆ ಬೇಡೋದೇ ವಾಸಿ. ನಿಮಗಿಂತ ಭಿಕ್ಷೆ ಬೇಡೋರು ಇನ್ನೂ ವಾಸಿ. ನೀವು ಇದನ್ನು ಪ್ರೆಗ್ನೆಂಟ್ ಇರೋರು ಇರ್ತಾರೆ, ಹ್ಯಾಂಡಿಕ್ಯಾಪ್ಟ್ ಇರೋರು ಇರ್ತಾರೆ, ಮಳೆ ಬರುವಾಗ ವಯಸ್ಸಾದವ್ರು ಇರ್ತಾರೆ, ಇನ್ನು ಕೆಲವರು ಎಮರ್ಜೆನ್ಸಿ ಎಲ್ಲೋ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಆಸ್ಪತ್ರೆಯಿಂದ ಬರ್ತಾ ಇರ್ತಾರೆ, ಇನ್ನೊಂದು ಚಿಕ್ಕ ಮಕ್ಕಳು ಕರ್ಕೊಂಡು ಬರ್ತಾ ಇರ್ತಾರೆ. ಆ ಪಂಚರ್ ಆಗಿ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ಈ ಜಾಗ ನೋಡ್ಕೊಂಬಿಡಿ. ಇದು BL ಸರ್ಕಲ್ ಹತ್ರ ಅಂಡರ್ ಪಾಸ್ ಬರುತ್ತಲ್ಲ, ಇದು ಟುವರ್ಡ್ಸ್ ಗೊರಗುಂಟೆಪಾಳ್ಯ ಹೋಗೋ ಸೈಡು. ಈ ಕಡೆ ಬರ್ತಾ ಇರೋದು ಟುವರ್ಡ್ಸ್ ಹೆಬ್ಬಾಳ ಕಡೆ ಹೋಗ್ತಾ ಇರೋ ರೂಟು. ಈ ವಿಡಿಯೋ ಮಾಡ್ತಾ ಇರೋದಕ್ಕೊಂದು ಉದ್ದೇಶ ಇದೆ. ಜಾಸ್ತಿ ಇಲ್ಲ, ನನ್ನ ಹಿಂದೆ ಇಲ್ಲಿ ಹುಲ್ಲೇನಿದೆಯಲ್ಲ ಅಲ್ಲಿವರೆಗೂ ಅಷ್ಟೇ ನಾನು ಆಯ್ದಿರೋದು. ಮೊಳೆಗಳು, ಆನೆ ಅಂತಾರಲ್ಲ ಬೆಂಗಳೂರು ಕಡೆ, ಬರೀ ಲಿಟ್ರಲಿ 10 ಅಡಿ ಅಷ್ಟೇ ನನ್ನ ಮೊಳೆಗಳನ್ನ ಸುಮ್ಮನೆ ತಗೊಂಡು ಹೋಗಿರಲಿಲ್ಲ, ಕೈಲಿ ಹಿಡ್ಕೊಂಡು ಹೋಗಿರೋದು. ಹತ್ತತ್ರ ಒಂದು 55-56 ಮೊಳೆಗಳು ಸಿಕ್ಕಿದೆ ನನಗೆ ಬರೀ 10 ಅಡಿಗೆ. ಈ ಥರ ನಾನು ಪ್ರತಿಯೊಂದು ಮೊಳೆಗಳನ್ನ ಸುಮ್ಮನೆ ಹೊಸದು ಮಾತ್ರ ಸಿಕ್ಕಾಕೊಂಡಿದೆ. ಇನ್ನು ಸ್ವಲ್ಪ ಸೈಡಲ್ಲಿದೆ, ಇನ್ನು ಸ್ವಲ್ಪ ಮಧ್ಯ ರೋಡಲ್ಲಿದೆ. ಅಲ್ಲಿ ಆ್ಯಕ್ಚುಲಿ ಮಳೆ ಆಯೋಕ್ಕೂ ಆಗೋಲ್ಲ, ಯಾಕಂದರೆ ಅಷ್ಟು ಟ್ರಾಫಿಕ್ ಟೈಮು, ಪೀಕ್ ಅವರ್ಸು 5:30-6 ಗಂಟೆಯಲ್ಲಿ ನಾನು ಅದನ್ನು ಮೊಳೆಗಳು ಆಯ್ಕೋತಾ ಇರೋದು. ಪಂಚರ್ ಅಂಗಡಿಯವ್ರು ನಾನು ಎಲ್ಲರ ಬಗ್ಗೆ ಹೇಳಲ್ಲ, ಕೆಲವರು ಮಾತ್ರ ಭಾರಿ ಅದೇನೋ ಒಂದು ಹಾಡೇ ಇದೆ, ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ ಶೋಕ, ಭೂಮಿಯ ಮೇಲೆ ಸ್ವರ್ಗ ನರಕ ಎಲ್ಲ ಕಾಸಿಂದ ಅಂತ. ನಿಜವಲ್ಲೂ ಬಡವರು ಪಾಪನ ಅಥವಾ ಇನ್ನೊಬ್ರು ಯಾರೋ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ, ಇನ್ನೊಬ್ರು ಇನ್ನೇನೋ ಸಮಸ್ಯೆ ಇರುತ್ತೆ, ಅಂಥವ್ರಿಗೆಲ್ಲ ಈ ಥರ ಪಂಚರಾಗಿ ಎಷ್ಟು ಹಿಂಸೆ ಅಂದರೆ, ಇವರು ಪಂಚರ್ ಅಂಗಡಿಯವರು ಎಲ್ಲರ ಬಗ್ಗೆ ಹೇಳಲ್ಲ, ಕೆಲವರು ಮಾತ್ರ ಇದ್ದಾರೆ. ನಾನು ನೋಡಿದ್ದೀನಿ BL ಸರ್ಕಲ್ಲು, ಗೊರಗುಂಟೆಪಾಳ್ಯ, ಲಗ್ಗೆರೆ ಬ್ರಿಡ್ಜು, ಹೆಬ್ಬಾಳ ಫ್ಲೈಓವರ್ ಎಂಟ್ರಿ ಹತ್ರ. ನೀವು ಬೇಕಾದ್ರೆ ಲೆಫ್ಟಿಗೆ ನಾನು ಏನು ಹೇಳ್ತೀನಿ, ಈ ವಿಡಿಯೋ ಯಾರ್ಯಾರು ನೋಡ್ಕೊಂಡು ಹೋಗಿ ನೀವು. ಬೋಗಸೆ ಮೊಳೆಗಳು, ಅದು ಚಪ್ಪಲಿ ಮೊಳೆಗಳು. ಇವತ್ತು ಯಾರು ಚಪ್ಪಲಿ ರಿಪೇರಿ ಮಾಡ್ಸೋಕ್ಕೆ ಹೋಗಲ್ಲ, ತುಂಬ ಜನ ಮಾಡಿಸಲ್ಲ. ಒಂದು 100 ಜನದಲ್ಲಿ ಒಬ್ಬೊಬ್ಬ ಅಂದ್ರೆ ಒಂದು 5 ಜನ ಮಾಡಿಸಿದ್ರು ಹೆಚ್ಚು. ಚಪ್ಪಲಿಯಿಂದ ಮಳೆ ಬಿದ್ದರೆ ಅದು ಹಳೇದಾಗಿರ್ಬೇಕು, ಹೊಸ ಮೊಳೆಗಳು. ನಾನು ಲಾಸ್ಟಲ್ಲಿ ವೀಡಿಯೋ ಮಾಡಿದ್ದೀನಿ, ಎಲ್ಲ ಆಯ್ಕೊಂಡಿರೋದು ನನ್ನ ಕೈಲಿ ಇಟ್ಕೊಂಡು ನಾನು 2 ವೀಲರ್ ಮೇಲೆ ಇಟ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನಾನು. ಆ ಮೊಳೆಗಳು ಎಲ್ಲ ಹೊಸ ಮೊಳೆಗಳು ಹೆಂಗೆ ಚೆಲ್ಕೊಂಡು ಹೋಗಿದ್ದಾರೆ ಅಂದರೆ, ಅವ್ರಿಗೇನು ಅದ್ರ ಮೇಲೆ ಟೈರ್ ಹತ್ತಬೇಕು, ಪಂಚರ್ ಆಗಬೇಕು, ಅವ್ರು ಪಂಚರ್ ಹಾಕ್ಬೇಕು, ಅವ್ರು ಬಿಸ್ನೆಸ್ ಮಾಡಬೇಕು, ಅವ್ರು ದುಡ್ಡು ಮಾಡಬೇಕು. ಇನ್ನೊಬ್ಬರ ಜೀವನ ಹೆಂಗನ ಹಾಳಾಗೋಗಲಿ. ಆ ಪಂಚರ್ ಆಗಿರೋದ್ರಿಂದ ನನಗೆ ಎಷ್ಟೊಂದು ಜನ ಲೈವಾಗೆ ಮಾತಾಡ್ಸಿದ್ರು, ನನಗೆ ಎಷ್ಟು ಹೇಳಿದ್ರು, ಹಿಂಗೆ ಆಗಿದೆ ಸರ್, ನನ್ನ 4 ತಿಂಗಳಲ್ಲಿ 5 ಪಂಚರು 6 ಪಂಚರು. ಪುಣ್ಯಾತ್ಮ ಇವ್ರು ಯಾರೊಬ್ಬರು ನನ್ನ ಜೊತೆಗೆ ಅವರು ಹೆಲ್ಪ್ ಮಾಡಿದ್ರು, ಅವರು ಒಂದು ಸ್ವಲ್ಪ ಮಳೆ ಹಾಯ್ಕೊಂಡು ಹೋದರು. ಅಂದರೆ ಆಯ್ದು ನನ್ನ ಕೈ ಕೊಟ್ಟರು, ನೋಡಿ ಸರ್ ಹಿಂಗೆ ಮಾಡಿದ್ದಾರೆ ಅಂತ. ದಿನ ಓಡಾಡೋರ್ಗಂತೂ ಹೆಬ್ಬಾಳ ಫ್ಲೈಓವರು, ನೀವು ನ್ಯೂ BL ಸರ್ಕಲ್ ಹತ್ರ ಅಂಡರ್ ಪಾಸ್ ಬ್ರಿಡ್ಜ್ ಕೆಳಗಡೆ ಸೈಡಲ್ಲಿ ಈ ವಿಡಿಯೋ ಯಾರು ನೋಡ್ತೀರಾ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹೋಗಿ. ದುಡ್ಡು ಮಾಡೋಕ್ಕಂದರೆ ಬೇರೆ ಹೇಳ್ತಾರಲ್ಲ, ಅದು ಎಂತೆಂಥವ್ರು ಏನೇನೋ ಮಾಡ್ತಾರೆ. ಅದ್ರ ಬದಲು ನಿಜವಾಗ್ಲೂ ಇದ್ರ ಬದಲು ಭಿಕ್ಷೆ ಬೇಡೋದೇ ಎಷ್ಟೋ ವಾಸಿ. ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ನೀವು ಕೇಳ್ತೀರಾ ಅಥವಾ ಇನ್ನೊಬ್ರು ಯಾರೋ ನಾವು ಕೇಳ್ತೀವಿ, ಅವ್ರು ಕೊಡ್ತಾರೆ. ಇದು ಹಗಲ್ದವ್ರೊಡೆ, ಇದು ಮೋಸ, ಚೀಟಿಂಗು, ಅದು ಬಡವ್ರ ಮೇಲೆ ಸವಾರಿ. ಯಾರೋ ಒಬ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ, ಇನ್ನೊಂದು ಕಡೆ ಹೋಗ್ಬೇಕಾಗಿರುತ್ತೆ, ಅವ್ರನ್ನ ಇಷ್ಟೊಂದು ಅಯ್ಯೋ ಅನಿಸಿ ಜೀವನ ಮಾಡ್ಬೇಕಾ ನೀವು? ನಿಜವಾಗ್ಲೂ ಈ ಥರ ಯಾರು ಕೆಲಸ ಮಾಡಿದಾರೋ ಅವ್ರಿಗೆ ಮಾತ್ರ ನಾನು ಹೇಳೋದು, ಭಗವಂತ ಒಂದಲ್ಲ ಒಂದಿನ ಶಿಕ್ಷೆ ಕೊಡ್ತಾನೆ. ಆದರೆ ಈ ದಿನ ಅನುಭವಿಸೋದು ಇದೆಯಲ್ಲ, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ನಾನು ವೀಡಿಯೋ ಹಾಕಿದ್ದೆ ನನ್ನ 2 ವೀಲರ್ದು, ಬರೀ 6 ತಿಂಗಳ ಟೈರ್, ನಂದು 14 ಪಂಚರ್ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನೂ ಜಾಸ್ತಿ ಆಗಿದೆ, ಕೆಲವೊಂದೆಲ್ಲ ಅದು ನನ್ನ ಪಂಚರ್ ಹಾಕಿರೋದೆಲ್ಲ ಮೇಲ್ಗಡೆದೆಲ್ಲ ಉದುರೋಗಿದೆ. ಹೀಗಾಗಿ ನಾನು ಅದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಒಂದು 20 ಸೆಕೆಂಡ್ ವೀಡಿಯೋ ಮಾಡಾಕಿದ್ದೆ ನಾನು 2 ವೀಲರ್ ಒಂದು ಟೈರ್ದು. 6 ತಿಂಗಳಲ್ಲಿ 14 ಪಂಚರ್ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಹೆಂಗೆ ಹೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಯಾರ್ಯಾರು ಹೋಗ್ತಿರೋ ಫುಲ್ಲು ಲೆಫ್ಟಿಗೆ ಹೋಗಲೇಬೇಡಿ. 2 ವೀಲರ್ ಅವರು ಇತ್ತು ಅಂದರೆ ನಿಧಾನವಾಗಿ ನೋಡ್ಕೊಂಡು ಹೋಗಿ, ಇಲ್ಲಾಂದರೆ ಟ್ರಾಫಿಕ್ ಕ್ಲಿಯರ್ ಆಗೋವರೆಗೂ ಇದ್ದುಬಿಟ್ಟು ಸ್ವಲ್ಪ ಮಿಡ್ಲ್ ರೋಡಲ್ಲೇ ಹೋಗಿ. ಸೈಡಲ್ಲಿ ಮಾತ್ರ ಕಂಪ್ಲೀಟ್ಲಿ ಚೆಲ್ಕೊಂಡು ಹೋಗಿದ್ದಾರೆ. ನಮಗೆ ಅಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ, ಆದ್ರೂ ಬರೀ 10 ಅಡಿ, ನಾನು ಜಾಸ್ತಿ ಇಲ್ಲ, 10 ಅಡಿಲಿ 55 ಮೊಳೆ ಸಿಕ್ಕಿದೆ. ನಾನು ಕರೆಕ್ಟಾಗಿ ಆಯ್ಕೊಂಡು ಮಾಡಿದ್ರೆ ಇನ್ನೂ 500 ಸಿಗೋದು, ಅದೇ 10 ಅಡಿಲೇ. ನಾನು ಗಾಡಿಗಳು ಬಂದಾಗ ನಾನು ಈ ಕಡೆ ಸರ್ವಿಸ್ ರೋಡ್ ಮೇಲೆ ಹತ್ತವೆ, ಫುಟ್ಪಾತ್ ಮೇಲೆ, ಮತ್ತು ಗಾಡಿ ಪಾಸ್ ಆದಮೇಲೆ ಕೆಳಗಡೆ ಹೋಗಿ ಆಯವೆ. ಸಾಯಂಕಾಲ 5:30-6 ಗಂಟೆಯಲ್ಲಿ ಪೀಕ್ ಅವರ್ಸು ಬೆಂಗಳೂರಲ್ಲಿರೋರು ಗೊತ್ತಿರುತ್ತೆ ನೋಡಿ. ಇಂಥವು ಎಲ್ಲ ಆಯ್ಕೊಂಬಂದು ಇನ್ನೂ ಸ್ವಲ್ಪ ನನ್ನ ಕೈಲಿತ್ತು, ಇನ್ನೂ ಸ್ವಲ್ಪ ಸೀಟ್ ಮೇಲೆ ಹಾಕ್ಕೊಂಡು ಹೋಗಿದ್ದೆ. 55-60 ಮಳೆಗಳು ಇನ್ನೊಂದು ಕಡೆ ಆಗಿದೆ, ಇನ್ನೊಂದು ಕಡೆ ನಾನು ಲಂಚ್ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೆ. ಅಂದರೆ ಚೆಲ್ಲೋಗುತ್ತೆ, ಆಮೇಲೆ ವೀಡಿಯೋ ಮಾಡೋಕ್ಕೆ ಬೇಕು ಅನ್ನೋ ಉದ್ದೇಶದಿಂದ. ಸೊ ನಂಗೆ ಅರ್ಥನೇ ಆಗ್ತಾಯಿಲ್ಲ ಏನು ಮಾಡೋದು ಅಂತ. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ನಿಮಗೂ ಯಾರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆದವರು ದಯವಿಟ್ಟು ಕಮೆಂಟಲ್ಲಿ ಹಾಕಿ ನಿಮಗೂ ಆಗಿದ್ರೆ. ಆಮೇಲೆ ಈ ವಿಡಿಯೋನ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ, ನಿಮ್ಗೆ ಯಾರು ಗೊತ್ತಿದ್ದಾರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಯಾಕಂದರೆ ಆ ರೋಡಲ್ಲಿ ಓಡಾಡೋರು ಅಥವಾ ಇನ್ನೊಂದು ರೋಡಲ್ಲಿ ಓಡಾಡೋರು ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ. ನೋಡಿ, ನಾನು ಒಂದು ಟೈರು ಚೇಂಜ್ ಮಾಡಿಸಿ ನಾನು ಫ್ರಂಟ್ಗೆ ಹಾಕ್ಕೊಂಡೇ ಇದ್ದೀನಿ. ಫ್ರಂಟ್ಗೆ ಹಾಕ್ಕೊಂಡು ಬರ್ಬೇಕಾರೆ ಹಿಂದೆ ಅಂತೂ ಆಗಲೇ ಇಲ್ಲ, 14-15 ಪಂಚರ್ ಆಗಿದೆ ಹತ್ತತ್ರ. ಬೇಡಪ್ಪ ಅಂದ್ಬಿಟ್ಟು ಹೊಸ ಟೈರ್ ಹಾಕ್ಬಿಟ್ಟು ಮತ್ತೆ ಇದನ್ನು ಬಟನ್ಸ್ ಚೆನ್ನಾಗಿರೋದು, ಬರೀ 6 ತಿಂಗಳ ಟೈರು, ಅದಕ್ಕೋಸ್ಕರ ಮುಂದೆ ಹಾಕಿದ್ದೀನಿ. ನೋಡ್ಬೇಕಾದ್ರೆ ಮುಂದೆ ಇನ್ನು ಹಿಂದಿನ ಟೈರ್ಗೆ ಎಷ್ಟು ಪಂಚರ್ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಳಗಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ನಿಮಗೆ ಈ ಮಾಹಿತಿ, ಈ ಅವೇರ್ನೆಸ್, ಈ ಎಚ್ಚರಿಕೆ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹೇಳಿ. ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿದ್ದೀನಿ. ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.